ಮಾಧ್ಯಮ ಅಕಾಡೆಮಿಯ ಜಿಲ್ಲೆಯ 2 ದತ್ತಿ ನಿಧಿ ಪುರಸ್ಕೃತರಿಗೆ ಸನ್ಮಾನ. ಗಂಗಾವತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಹಾಗೂ ದತ್ತಿನಿಧಿ ಪ್ರಶಸ್ತಿಗಳನ್ನು ಶುಕ್ರವಾರದಂದು ಈಗಾಗಲೇ ಪ್ರಕಟಿಸಲಾಗಿದ್ದು, ಗಂಗಾವತಿಯ ಸುವರ್ಣಗಿರಿ ಪತ್ರಿಕೆಯ 43 ವರ್ಷಗಳ ಸೇವೆ ನಡೆಸಿದ ಶೇಖ್ ಮೆಹಬೂಬ್ ಪಟೇಲ್ ಹಾಗೂ ಕೊಪ್ಪ ಜಿಲ್ಲೆಯ ಟಿವಿ5 ವರದಿಗಾರರಾದ ನಾಗರಾಜು ಹೇಮಗುಡ್ಡ ಅವರನ್ನು ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ. ನಿಂಗಜ್ಜ ಹಾಗೂ ಗೆಳೆಯರು ದಿ ಕಿಷ್ಕಿಂಧ ದಿನ ಪತ್ರಿಕೆಯ ಕಾರ್ಯಾಲಯದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕೆ. ನಿಂಗಜ್ಜ ನಮ್ಮ ಸಿಬಿಎಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿ, ಪತ್ರಿಕಾ ಕ್ಷೇತ್ರದಲ್ಲಿ ಹಲವು ದಶಕಗಳಿಂದ ಸುವರ್ಣಗಿರಿ ಪತ್ರಿಕೆಯನ್ನು ಹಲವು ಅಡೆತಡೆಗಳ ಮಧ್ಯೆ ಮುನ್ನಡೆಸಿಕೊಂಡು ಬಂದಿರುವ ಶೇಖ ಮೆಹಬೂಬ್ ಪಟೇಲ್ ಅವರ ಸೇವೆಯನ್ನು ಗುರುತಿಸಿ ಆಂದೋಲನ ದತ್ತನಿಧಿ ಪ್ರಶಸ್ತಿ ಲಭಿಸಿರುವುದು ಅವರ ಸೇವೆಗೆ ಸಂದ ಗೌರವವಾಗಿದೆ ಎಂದರು. ಹಾಗೆ ಕೊಪ್ಪಳ ಜಿಲ್ಲೆಯ ಟಿವಿ5 ಜಿಲ್ಲಾ ವರದಿಗಾರ ನಾಗರಾಜ್ ಹೇಮಗುಡ್ಡ ಅವರು ಪ್ರಜಾಸಂದೇಶ ದತ್ತಿ ನಿಧಿ ಪ್ರಶಸ್ತಿ ಲಭಿಸಿರುವುದು ಗಂಗಾವತಿ ಇಬ್ಬರಿಗೆ ಲಭಿಸುವುದು ಸಂತಸದಾಯಕವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಶೋಕ್ ತಾಯಪ್ಪ ಇತರ ಗೆಳೆಯರು ಉಪಸ್ಥಿತರಿದ್ದರು. ಸೋದರರಾದಂಥ ವೈ ನಾಗರಾಜ್ ಅವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಇಲಾಖೆಯಿಂದ ನಮ್ಮ ದತ್ತಿ ಪ್ರಶಸ್ತಿಯನ್ನು ದತ್ತಿದ್ದಕ್ಕೆ ಸಂಪರ್ಕರಿಗೆ ನಮ್ಮ ಗಂಗಾವತಿಗೆ ದೊಡ್ಡ ಒಂದು ಹೆಮ್ಮೆಯ ವಿಷಯ. ಅದು ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂದರೆ ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಇದೆಲ್ಲ ನಮ್ಮ ನಿಂಗೇಶ್ ಸರ್ ಸದಸ್ಯರಾಗಿ ಸೇವೆಯನ್ನು ಅವರಿಗೆ ತೋರಿಸಿಕೊಟ್ಟಿದ್ದಾರೆ. ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಮತ್ತು ನಮ್ಮ ಇದುವರೆಗೂ ವೈ ನಾಗರಾಜ್ ಅವರಿಗೂ ಮತ್ತು ಯಶವಂತ್ ಪಟೇಲ್ ಅವರಿಗೆ ನಮ್ಮ ಗೆಳೆಯರ ಬಳಗದಿಂದ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ, ನಮ್ಮ ಗಂಗಾವತಿ ಜನರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು, ಶುಭಾಶಯಗಳು ಹೇಳಿ. ದತ್ತಿನಿಧಿ ಪ್ರಶಸ್ತಿ ಅದು ಸರ್ಕಾರ ಮಟ್ಟದಲ್ಲಿ ಇವತ್ತು ನಮಗೆ ಸಿಗ್ತದೆ ಅಂದರೆ ಅದು ನಿಜವಾಗ್ಲೂ ಕೂಡ ನನಗೆ ಹೆಮ್ಮೆ. ಯಾಕಂತಂದರೆ ಸುದೀರ್ಘವಾಗಿ ಒಂದು 13 ವರ್ಷಗಳಿಂದ ನಾನು ಮಾಧ್ಯಮದಲ್ಲಿ ಇರ್ತಿತ್ತು. ಈ ಹಿಂದೆ 10 ವರ್ಷಗಳಿಂದ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರ್ತಿತ್ತು. ನನಗೆ ಏನು ಖುಷಿ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದಿನದ ಅಂದರೆ 2 ವರ್ಷಗಳ ಹಿಂದೆ ಕೇವಲ ಒಂದೇ ಒಂದು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ದೊರಕ್ತಾ ಇತ್ತು ನಮ್ಮ ಕೊಪ್ಪಳ ಜಿಲ್ಲೆಯವರು. ಆದರೆ ಏನು ನಮ್ಮ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ಕೆ. ನಿಂಗಜ್ಜ ಅವರು ಏನು ಸರ್ಕಾರದಿಂದ ನೇಮಕ ಆಗ್ತಾರೆ, ತದನಂತರ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವಾರ್ಷಿಕ ಇದರಲ್ಲಿ 3 ಪ್ರಶಸ್ತಿ ಸಿಕ್ಕಿರೋದು ಕೊಪ್ಪಳ ಜಿಲ್ಲೆಗೆ. ಈ ಬಾರಿ ಕೂಡ ಒಟ್ಟು 3 ಪ್ರಶಸ್ತಿ ಸಿಕ್ಕಿರೋದು. ಅದ್ರ ಜೊತೆಗೆ ಏನಂದರೆ ವಿಶೇಷವಾಗಿ ಈ ಬಾರಿ ಗಂಗಾವತಿ ಅಂದರೆ ನನ್ನ ತವರು ನಗರ ಅಂತ ಹೇಳ್ತೀವಿ, ಇಲ್ಲಿ ಗಂಗಾವತಿ. ಇಲ್ಲಿ ಇವತ್ತು ನಮ್ಮ ಎಸ್ ಎಂ ಪಟೇಲ್ ಹಿರಿಯರಾದ ಎಸ್ ಎಂ ಪಟೇಲ್ ಅವರಿಗೆ, ನನಗೆ ಜೊತೆಗೆ ಕುಷ್ಟಗಿ ಭಾಗ ಕೂಡ ಅಲ್ಲಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅಲ್ಲಿ ಕೂಡ ಅವತ್ತು ಮಂಜುನಾಥ್ ಮಾಲಿಂಗ್ಪರ್ ಸರ್ ಅವ್ರಿಗೆ ಕೂಡ ವಾರ್ಷಿಕ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಇವತ್ತು ಅರ್ಹ ಪತ್ರಕರ್ತ ಇರ್ತಾರೆ ಮತ್ತು ಯಾವುದೋ ಅವತ್ತು ಉತ್ತಮ ಪತ್ರಿಕೆ ಇರುತ್ತೆ, ಇಂಥವೆಲ್ಲನ ಗುರುತಿಸಿ ಸ್ವತಃ ನಿಂಗಜ್ಜ ಅವರು ಏನು ನಮ್ಮ ನಿಂಗಜ್ಜ ಸರ್ ಇದ್ದಾರೆ ಅವರ ಆದಿಯಾಗಿ ಏನು ಅಕಾಡೆಮಿ ಇದೆ ಅಲ್ಲಿ ಅರ್ಹ ಪತ್ರಕರ್ತ ಗುರುತಿಸಿ ಮತ್ತು ನ್ಯಾಯಯುತವಾಗಿ ಇವತ್ತು ಆಯ್ಕೆ ಮಾಡುವಂಥ ಕೆಲಸ ಮಾಡಿದರೆ ನಿಜವಲ್ಲೂ ಕೂಡ ನನಗೆ ಹೆಮ್ಮೆ ಅನಿಸುತ್ತೆ. ಅದ್ರ ಜೊತೆಗೆ ಏನಂತಂದರೆ ನನ್ನ ವರದಿಯನ್ನು ಗಮನಿಸಿ ಇಡೀ ಎಲ್ಲ ಅಕಾಡೆಮಿ ಏನು ಅವತ್ತು ಚಿಲ್ಕಮುಖಿ ಗ್ರಾಮದಲ್ಲಿ ಸರಿಸುಮಾರು 8 ವರ್ಷಗಳ ಕಾಲ ಒಬ್ಬ ಯುವಕ ಅನ್ಯ ಜಾತಿಯ ಯುವತಿಯನ್ನು ಮದುವೆಯಾಗಿರುತ್ತಾನೆ. ಅಲ್ಲಿ ಆ ಕಾರಣಕ್ಕಾಗಿ ಆ ಕುಟುಂಬವನ್ನೇ ಇಡೀ ಗ್ರಾಮಸ್ಥರು 8 ವರ್ಷಗಳ ಕಾಲ ಬಹಿಷ್ಕಾರ ಮಾಡ್ತಾರೆ. ಆ ಬಹಿಷ್ಕಾರ ಆದಮೇಲೆ ಕೂಡ ಆ ಕುಟುಂಬ ಮತ್ತೆ ಮರಳಿ ತಮ್ಮ ಊರಿಗೆ ಬಂದಾಗ ಮತ್ತೆ ಬಹಿಷ್ಕಾರ ಹಾಕುವಂಥದ್ದು ಮಾಡಿರ್ತದ್ದು. ಇದರ ವಿರುದ್ಧ ಮತ್ತು TV5ನಲ್ಲಿ ವರದಿ ಮಾಡಿದ್ದೆ. ಅದೆಲ್ಲ ಮತ್ತು ವರದಿ ತದನಂತರ ಅಧಿಕಾರಿಗಳು ಹೋಗಿ ಸ್ವತಃ ಈ ಬಹಿಷ್ಕಾರ ಪದ್ಧತಿ ವಿರುದ್ಧ ಮತ್ತು ಜೊತೆಗೆ ಶೋಷಣೆ ವಿರುದ್ಧ ಅವರು ಅಧಿಕಾರಿಗಳು ಕೂಡ ಸಮರ್ಥ ಮತ್ತು ಸೂಕ್ತವಾದಂಥ ಎಚ್ಚರಿಕೆ ಕೊಟ್ಟು ಬಂದಿದ್ದರು. ತದನಂತರ ಎಲ್ಲವನ್ನು ಸರಿ ಹೋಗುವಂಥ ಕೆಲಸ ಆಗಿತ್ತು. ಈ ಬಗ್ಗೆ ವರದಿಯನ್ನು ನಾನು ಅರ್ಜಿ ಸಲ್ಲಿಸಿದಾಗ ವರದಿ ಮತ್ತು ಆ ವಿಡಿಯೋ ಕ್ಲಿಪ್ಗಳನ್ನು ಅರ್ಜಿಯಲ್ಲಿ ಹಾಕಿಕೊಟ್ಟಿದ್ದೆ. ಇದನ್ನೆಲ್ಲ ಗಮನಿಸಿದಂಥ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಆದಿಯಾಗಿ ಸ್ವತಃ ಎಲ್ಲರೂ ಸದಸ್ಯರು ನನ್ನನ್ನು ಆಯ್ಕೆ ಮಾಡಿದರೆ. ಅದಕ್ಕೆ ನನಗೆ ಮೊದಲಿಗೆ ಯಾಕಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಪ್ರಶಸ್ತಿ ಕೊಡಿಸೋ ನಿಟ್ಟಿನಲ್ಲಿ ನಿಂಗಲ್ ಸರ್ ಅವರು ಭಾಳ ಕೆಲಸ ಮಾಡಿದರೆ. ಅವ್ರಿಗೂ ಅದರ ಜೊತೆಗೆ
KWG ರಾಜ್ಯಾಧ್ಯಕ್ಷರು, ಅದರ ಜೊತೆಗೆ ಅಕಾಡೆಮಿ ಸದಸ್ಯರಾದಂಥ ಶಿವನಂತೇಗೌಡ ಸರ್ ಇರ್ಬೋದು, ಅಧ್ಯಕ್ಷರಾದ ಆಯಷಾ ಖಾನ್ ಮೇಡಮ್ ಇರ್ಬೋದು, ಮತ್ತು ಅದರ ಜೊತೆಗೆ ಮಾಧ್ಯಮ ಸಲಹೆಗಾರರಾದ KU ಪ್ರಭಾಕರ್ ಸರ್, ಅದರ ಜೊತೆಗೆ ವಿಶೇಷವಾಗಿ ಏನು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ನಮ್ಗೆ ಹೆಮ್ಮೆ ಏನಂತಂದ್ರೆ ನಿಂಗಲ್ ಸರ್ ಅವ್ರನ್ನ ಒಂದು ಮಾಧ್ಯಮ ಅಕಾಡೆಮಿ ಸದಸ್ಯರು ಮಾಡಿದ್ದಾರೆ. ಅವರ ಶ್ರಮದಿಂದ ಮತ್ತು ಅವರ ಗುರುತಿಸಿ ಇವತ್ತೇನು ಅವರು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ CM ಸಿದ್ದರಾಮಯ್ಯ ಅವರಿಗೆ ನನ್ನ ಕಡೆಯಿಂದ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಪತ್ರಕರ್ತರ ಕಡೆಯಿಂದ ನನ್ನ ಧನ್ಯವಾದ ತಿಳಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಖುಷಿ ಏನಂತಂದರೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಪತ್ರಿಕೆ ಅಂತ ಸುವರ್ಣಗಿರಿ ಪತ್ರಿಕೆಗೆ ಮತ್ತು ವಿಶೇಷವಾಗಿ ಆಂದೋಲನ ದತ್ತಿ ಪ್ರಶಸ್ತಿ ಸಿಕ್ಕಿದೆ. ಆ ಕಾರಣಕ್ಕಾಗಿ SM ಪಾಟೀಲ್ ಸರ್ಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಮೊದಲನೇದಾಗಿ ಭಾಳ ಒಂದು ಸಂತೋಷದ ವಿಷಯ. ಮೊದಲು ನಾವು ಹೈದರಾಬಾದ್ ಕರ್ನಾಟಕ ಭಾಗದಾಗ ಎಲ್ಲ ಪತ್ರಕರ್ತರು ಸುಮಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಭಾಳ ಬುದ್ಧಿವಂತರು ಮತ್ತು ಹಿರಿಯ ಜಿಲ್ಲೆಗಳು ಮತ್ತು ಸ್ನೇಹಪರ ಕಾಳಜಿ ಉಳ್ಳವಂಥ ಇಲ್ಲಿ ಭಾಗದ ಎಲ್ಲ ಸಮಸ್ಯೆಗಳನ್ನು ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬರೀತಾಯಿದ್ರು. ಅವರವರ ಸಮಸ್ಯೆಗಳ ನಡುವೆ ಅವ್ರನ್ನ ಯಾರನ್ನ ಗುರುತಿರಲಿಲ್ಲ. ಯಾಕಂದ್ರೆ ಮೈಸೂರು ಆ ಭಾಗದ ಜನರನ್ನು ಮಾತ್ರ ಜಾಸ್ತಿ ನಾವು ಪೇಪರಲ್ಲಿ ಓದಿ ತಿಳ್ಕೊಳ್ತಾ ಇದ್ವಿ. ಇತ್ತೀಚೆಗೆ ನಾವು ನಮ್ಮವರೇ ಪ್ರಶಸ್ತಿ ತಗೊಂಡು ಅವ್ರನ್ನ ನಾವು ಸನ್ಮಾನಿಸೋದು ನೋಡ್ತಿದ್ದೀವಲ್ಲ, ತುಂಬ ಖುಷಿ ಆಗ್ತಾಯಿದೆ. ಇಲ್ಲ ಹಾಗೆ ನಮ್ಮ ಗುರುಗಳಾದಂಥ SM ಪಾಟೀಲ್ ಸರ್ ಸುವರ್ಣಗಿರಿ ನ್ಯೂಸ್ ಪತ್ರಿಕೆಯ ದಿನಪತ್ರಿಕೆಯ ಸಂಪಾದಕರಾದ ಇವರಿಗೆ ದತ್ತಿನಿಧಿ ಆಂದೋಲನ ದತ್ತಿನಿಧಿ ಪ್ರಶಸ್ತಿ ಬಂದಿದ್ದಕ್ಕೆ ಅಭಿನಂದನೆಗಳು. ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳು ಮತ್ತು ಇನ್ನೂ ಹೆಚ್ಚೆಚ್ಚು ಸಮಾಜದಲ್ಲಿ ಪತ್ರಿಕೆ ಮುಖಾಂತರ ಒಳ್ಳೆ ಕಾರ್ಯಗಳು ಮಾಡಲಿ ಮತ್ತು ದೇವರವರಿಗೆ ಆಯುಷ್ಯ ಆರೋಗ್ಯ ನೀಡಲಿ ಅಂತ ನಾನು ಈ ಮೂಲಕ ಮತ್ತು ನಮ್ಮ ಹಿರಿಯ ಸ್ನೇಹಿತರಾದಂಥ ವೈ ನಾಗರಾಜ್ ಹೆಂಗುಟ ಇವರಿಗೂ ಕೂಡ ದತ್ತಿನಿಧಿ ಮೊನ್ನೆ ಸರ್ ಹೇಳ್ತಾ ಇದ್ದರು, ಅದು ಲೇಖನಿ ಯಾವುದಕ್ಕೆ ಬಂತು ಸರ್ ನಾನು ಅಂತಂದೆ. ಇಲ್ಲ ಹಿಂಗೆ ಅಡ್ಡಾಡ್ಕೊಂಡು ಇರ್ತಿದ್ನಲ್ಲ, ಭಾರಿ ಲೇಖನ ಬರೋದನ್ನ ಈ ಥರದ್ದು ಒಂದು ಲೇಖನ ಬರೋದನ್ನ ಅಂತ ಭಾಳ ಖುಷಿ ಆಯಿತು. ಯಾಕಂದರೆ ನಾನು ಬೆಂಗಳೂರು ಭಾಗದಾಗ ಎಲ್ಲರೂ ಬರ್ತಿದ್ವಿ, ಅಲ್ಲಿ ಕಮ್ಯುನಿಕೇಷನ್ನಾಗ ನಾವು ದೊಡ್ಡ ಪತ್ರಕರ್ತರಂತ ಬಿಲ್ಡಪ್ ಕೊಡ್ತಾರೆ. ಅವರಿಗೆ ಇಲ್ಲಿ ಭಾಗದಾಗ ಸುದ್ದಿ ಬರೆದಂಥ ಪತ್ರಕರ್ತರಿಗೆ ಇಡ್ತಾ ಇರೋದಷ್ಟು ಆ ಭಾಗದಾಗ ಇಲ್ಲ. ಅವರು ಬರೀ ಹೊಗಳಿಕೆ ಪತ್ರಕರ್ತರು ಆ ಭಾಗದಾಗಿರೋದು. ನಮ್ಮ ಭಾಗದಾಗ ರಿಯಲ್ ಪತ್ರಕರ್ತರು ಇವರಿಗೆ ಹುಡುಕಿಕೊಂಡು ಬಂದದಲ್ಲ ಒಂದು ಪ್ರಶಸ್ತಿನ, ಅದಕ್ಕೆ ಭಾಳ. ಮತ್ತು ಮಾಧ್ಯಮ ಅಕಾಡೆಮಿಯ ಲಿಂಗರಾಜ ಸರ್ ಅವರು ಇದನ್ನು ಒಂದು ಊದ ಜೊತೆಗೆ ದಾರ ಬೋಡಿಸಿ ಇಲ್ಲಿವರೆಗೆ ತಗೊಂಡು ಬಂದ ಇನ್ನೂ ಹೆಚ್ಚಿನ ನಮ್ಮ ಭಾಗದಾಗೆ ಹೈದರಾಬಾದ್ ಕರ್ನಾಟಕದಾಗ ಎಲ್ಲರ ಸಮಾನ ಮನಸ್ಕರಿಗೆ ಯಾರ್ಯಾರು ನೊಂದಾರ ಬೆಂದಾರ ಎಲ್ಲ ಪತ್ರಕರ್ತರಿಗೆ ಪ್ರಶಸ್ತಿಗಳು ಹಂತವಾಗಿ ಕೊಡಿಸಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ಇಂದು ನನಗೆ ಶುಭ ದಿನ. ಸುವರ್ಣಗಿರಿ ಕನ್ನಡ ಈಗ ದಿನಪತ್ರಿಕೆ, ಹಿಂದೆ ಸುವರ್ಣಗಿರಿ ವಾರಪತ್ರಿಕೆ ನನ್ನ ಸಹೋದರಾದ ಶೇಖ್ ದೌಲತ್ ಅವರು ಈ ಪತ್ರಿಕೆಯ ಸಂಸ್ಥಾಪಕರು. ಇವತ್ತು ಅವರು ಇಲ್ಲ ಭೂಮಿ ಮೇಲೆ, ಆದರೂ ಕೂಡ ಆ ಪತ್ರಿಕೆನ ಹೇಳ್ಬೇಡ ಹೇಳ್ಬೇಡ ಸರ್, ಸಂತೋಷ ಮಾಡಿ ಅಷ್ಟೇ. ಸಂತೋಷಗಳಿಗೆ ನಮ್ಮ ಹಿರಿಯ ಸಹೋದರರು ಅವರ ಕಷ್ಟ ನೋವು ನಲಿಗಳು ಅವ್ರ ಪತ್ರಿಕೆ ನಡೆಸಬೇಕಾದ್ರೆ ಸಾಲ ಸೂಚನೆ ಮಾಡಿ ಪತ್ರಿಕೆಯನ್ನು ನಡೆಸಿದ್ರು. ಅವರು ಒಂದಿಲ್ಲ ಹೇಳಿದ್ರು, ಇಲ್ಲಪ್ಪ ನನಗೆ ಪತ್ರಿಕೆ ಸಾಕು, ನನಗೆ ಆಗಂಗಿಲ್ಲ, ನಾನು ಎಲ್ಲಿವರೆಗೆ ಕಷ್ಟಪಡಬೇಕು, ಅದಕ್ಕೆ ನೀನು ಬೇರೆ ಟೈಟಲ್ ತಗೊಂಡು ನೀನೇ ಒಂದು ಸ್ವಂತ ಪತ್ರಿಕೆ ಸಂಪಾದಕ, ನೀನು ಪತ್ರಿಕೆ ನಡೆಸು, ಈ ಪ್ರೆಸ್ಸನ್ನು ನೀನೇ ತೊಗೊಂಡು ನೀನೇ ಇದೆ ಮಾಡಂತ ಅವ್ರು ಹೇಳಿದರು. ಆಗ ನಾನು ಧೈರ್ಯದಿಂದ ಒಂದೇ ಮಾತು ಹೇಳಿದೆ, ಅಣ್ಣ ನೀವು ನನ್ನ ತಂದೆ ಸಮಾನರು. ಸುವರ್ಣಗಿರಿ ಯಾರಿಗೆ ಸ್ವತ್ತಲ್ಲ, ನನ್ನ ಹುಟ್ಟಿದ ಊರು. ಸುವರ್ಣ ಅಂದರೆ ಬಂಗಾರ, ಗಿರಿ ಅಂದರೆ ಬೆಟ್ಟ. ಈ ಕನಕಾಚಲಪತಿ ಸಂಸ್ಥಾನದ ಆ ಪತ್ರಿಕೆಯನ್ನು ಸುವರ್ಣಗಿರಿ ವಾರಪತ್ರಿಕೆ ನೀವು ಏನು ಮಾಡಿರಿ, ನಾನು ಅದು ದೆಹಲಿಯಿಂದ ಅರಣ್ಯ ತೊಗೊಂಬಂದು ನಾನು ದಿನಪತ್ರಿಕೆ ಮಾಡ್ಕೊಂಡು ನಾನು ಮುಂದುವರಿಸ್ತೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು, ಆ ಪತ್ರಿಕೆ ಓದುಗರು ಆಶೀರ್ವಾದ ಕೂಡ ನನ್ನ ಮೇಲೆ ಇರಬೇಕಂತೇಳಿ ನಾನು ಧೈರ್ಯದಿಂದ ನಮ್ಮ ಅಣ್ಣವರ ಸಲಹೆ ಸಹಕಾರ ಪ್ರೋತ್ಸಾಹ ತಗೊಂಡು ನನ್ನ ಪತ್ರಿಕೆಯನ್ನು ನಡೆಸೋಕೆ ಪ್ರಾರಂಭ ಮಾಡಿದೆ. ನನ್ನಿಂದ ಏನಪ್ಪ ಅಂದರೆ ಸಾಕಷ್ಟು ಕಾಣದ ಕೈಗಳು ಕೂಡ ಬಂದು ದೆಹಲಿಯಲ್ಲಿ ಅರಣ್ಯ ಮಾಡಿಸಿದ್ರು. ಅರಣ್ಯ ಮಾಡ್ಸೋಕೆ ಹಿಂದಕ್ಕೆ ನಮ್ಮ ಸಹೋದರು ಹೋದಾಗ ಅಲ್ಲೇ ಅರಣ್ಯ ಮಾಡೋಕ್ಕೆ ದುಡ್ಡು ಕೊಡ್ಬೇಕಂತ ಹೇಳಿದಾಗ ಅವರು ಇಲ್ಲ ನನಗೆ ಅರಣ್ಯ ಬೇಡ ಅಂತ ಅವರು ತಿರಸ್ಕಾರ ಮಾಡಿ ಬಂದರು. ಆದರೂ ಕೂಡ ನಾನು ಹಠ ಹಿಡಿದು ದೆಹಲಿಗೆ ಹೋಗಿ ಅರಣ್ಯ ತೊಗೊಂಡು ಬಂದೆ. ಆ ನಂತರ ಈ ಬೆಂಗಳೂರಲ್ಲಿ ದಿನಪತ್ರಿಕೆ ಆದ ನಂತರ ಮಾಧ್ಯಮ ಪಟ್ಟೆ ಸೇರ್ಪಡೆ ಆಗ್ಬೇಕಂದ್ರೆ ಅದಕ್ಕೆ ಕೂಡ 35 ಕಂಡೀಷನ್ಗಳು ಇದ್ವು. ಅದು ಕೂಡ ನಾನು ಕಷ್ಟಪಟ್ಟು ಆ ಕಂಡೀಷನನ್ನು ಏನೋ ಮಾಡಿ ಅಣ್ಣವರು ಸಹಕಾರ ಬೆಂಬಲದಲ್ಲಿ ನಾನು ಮಾಡಿದೆ. ಇವತ್ತಿನ ದಿನ ನಾನು ಕನಕಗಿರಿಯಲ್ಲಿ ಹುಟ್ಟೀನಿ. ನನ್ನ ಪತ್ರಿಕೆ ಕನಕಗಿರಿ, ಆ ಕನಕಾಚಲಪತಿ ಆಶೀರ್ವಾದ, ನನ್ನ ತಂದೆ ತಾಯಿಯವರ ಆಶೀರ್ವಾದ. ಆ ಪತ್ರಿಕೆ ನಡೆಸ್ಬೇಕಂದ್ರೆ ನನ್ನ ಬೆನ್ನಿಂದೆ ನನ್ನ ತಮ್ಮ, ನನ್ನ ಸಿಬ್ಬಂದಿ ವರ್ಗ, ನಾಗರಾಜು, ಮಲ್ಲೇಶಿ, ನನ್ನ ಅಣ್ಣನ ಮಕ್ಕಳು, ನನ್ನ ತಮ್ಮನ ಮಕ್ಕಳು ಕೂಡ
ಅವರೆಲ್ಲರ ಬೆಂಬಲ ಸಹಕಾರ ಕೊಟ್ಟು ಇವತ್ತು ಪತ್ರಿಕೆಯನ್ನು ನಾವು ಎಷ್ಟೇ ಕಷ್ಟ ಇದ್ದರೂ ಕೂಡ ನಾವು ಎದುರಿಸಿ ಆ ಪತ್ರಿಕೆಯನ್ನು ನಾವು ಜನರಿಗೆ ನಾವು ಮುಗಿಸ್ತಾ ಇದ್ದೀವಿ. ಆದರೆ ಒಂದು ನನಗೆ ನೋವನ್ನ ಸಂಗತಿ ಏನಪ್ಪ ಅಂದರೆ, ಇಲ್ಲಿವರೆಗೆ 2 ಸಾರಿ ಜಿಲ್ಲಾ ಮಂತ್ರಿಗಳು ಆದ ಶಿವರಾಜ್ ತಂಗಡಿಯವರು ಕನಗಿರಿ ಉತ್ಸವ, ಕನಗಿರಿ ಜಾತ್ರೆ, ಕನಗಿರಿ ಪತ್ರಿಕೆ ಅನ್ನೋ ಅಭಿಮಾನ ಆ ಜನರಿಗೆ ಇಲ್ಲ, ಆ ಸಚಿವರಿಗಿಲ್ಲ. ಇಲ್ಲಿವರೆಗೆ ನಮ್ಮನ್ನು ವೇದಿಕೆಗೆ ಒಂದಿನ ಗುರುಸಿಲ್ಲ. ಆದರೆ ಇವತ್ತು ಹೆಮ್ಮೆ ಪಡ್ತೀವಿ. ನನ್ನ ಕುಟುಂಬ ವರ್ಗದಲ್ಲಿ ಕೆ ನಿಂಗಜ್ಜ ನನಗೆ ತಮ್ಮ ಸಮಾನ. ಇಲ್ಲಿವರೆಗೂ ನಾವೇನಪ್ಪ ಕುಟುಂಬದ ಜೊತೆಗಿದ್ದೀವಿ. ನಾವು ಇವತ್ತು ಅವರು ಗುರುತಿಸಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಅಂಗಸಂಸ್ಥೆಯಾದಂಥ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸಂಸ್ಥೆಯಲ್ಲಿ ನಾಮನಿರ್ದೇಶಕರಾದರು. ಇವತ್ತಿನ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಪತ್ರಕರ್ತರನ್ನ ಗುರುತಿಸಿ ಇವತ್ತು ಅವರು ಎಲ್ಲರನ್ನ ಇವತ್ತು ಸನ್ಮಾನಕ್ಕೆ ಒಂದು ಅಕಾಡೆಮಿಗೆ ದತ್ತಿ ಆಯಿತು, ಆಂದೋಲನ ಆಯಿತು. ಅವರು ಇವತ್ತು ಮಾಡ್ತಾರಂದರೆ ನಾವು ಅಭಿನಂದನೆ ನಿಜವಾಗ್ಲೂ ನಮ್ಮ ನಿಂಗಜ್ಜ ಅವರಿಗೆ ನಾವು ಇದು ಸಲ್ತೈತೆ. ಆಮೇಲೆ ಗಂಗಾವತಿ ಅಲ್ಲದೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಪತ್ರಕರ್ತರು, ಆಮೇಲೆ TV ಚಾನಲ್, ಯೂಟ್ಯೂಬ್ ಚಾನಲ್ಗೂ ಕೂಡ ನಾನು ಈ ಸಮರ್ಪಣೆ ಮಾಡ್ತೀನಿ. ಕೊಪ್ಪಳ ಜಿಲ್ಲೆಯ ಎಲ್ಲ ಓದುಗರಿಗೂ ಕೂಡ ನಾನು ಈ ಪತ್ರಿಕೆ ಇದು ಸನ್ಮಾನ ಇದೆಲ್ಲ ಇದು. ಆದರೆ ನಮ್ಮ ನಿಂಗಜ್ಜವರು ನನಗೊಂದು ದೊಡ್ಡ ಭಾರ ಕೊಟ್ಟರು. ಅದನ್ನು ಏನಪ್ಪ ಜವಾಬ್ದಾರಿಯಿಂದ ಇದು ಹೂವಿನಾರ ಶಾಲು ಇದು ಒಂದು ವಜ್ಜಿದ ಕೆಲಸ. ಇನ್ನು ಮುಂದೆ ನಾವು ಇನ್ನೂ ಕಷ್ಟಪಡಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ಇವತ್ತಿನ ದಿನ ಈ ಕಿಷ್ಕಿಂಧ ವಾಣಿ ಕಾರ್ಯಾಲಯದಲ್ಲಿ ಇವತ್ತು ನಮ್ಮನ್ನು ಕರೆಸಿ ನನಗೂ ಮತ್ತು ನಮ್ಮ ನಾಗರಾಜ್ ಕೂಡ ನಮ್ಮ ಜೂನಿಯರ್ ವ್ಯಕ್ತಿ ಇದ್ದರೂ ಕೂಡ ಇವತ್ತು ನಾನು TV5ದಲ್ಲಿ ಸಾಕಷ್ಟು ಸುದ್ದಿಗಳು ನೋಡಿದ್ದೆ, ಒಳ್ಳೆ ಸುದ್ದಿಗಳನ್ನು ಬಿತ್ತರಿಸಿ ಆಮೇಲೆ ಜನರಿಗೆ ನಮ್ಮ ಮುಟ್ಟಿಸುವಂಥ ಕೆಲಸ ನಮ್ಮ ನಾಗರಾಜ್ ಅವರು ಪಾಪ ಮಾಡ್ತಾರೆ. ನಮಗೆ ಇಬ್ಬರಿಗೂ ಆಮೇಲೆ ಕೊಪ್ಪಳದಲ್ಲಿ ಮಂಜುನಾಥ್ ಅವ್ರಿಗೂ ಕೂಡ ನಮ್ಮ ನಿಂಗಜ್ಜ ಅವರು ಮಾಡಿದ್ದಾರೆ. ಇವತ್ತಿನ ದಿನ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆ ಎಲ್ಲ ಸಮಸ್ತ ಈ ಕನ್ನಡ ನಾಡಿನ ಈ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಎಲ್ಲರಿಗೆ ಇವತ್ತು ಎಲ್ಲರಿಗೆ ಸವಲತ್ತನ್ನು ಕೊಟ್ಟಿರೋಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ, ಮಾಧ್ಯಮ ಸಲಹಾ ಸಮಿತಿ ಪ್ರಭಾಕರ್ ಅವ್ರಿಗೂ, ನಮ್ಮ ಸಂಪಾದಕರ ಸಂಘದ ರಾಜ್ಯಾಧ್ಯಕ್ಷರ ತಿಪ್ಪೇಸ್ವಾಮಿ ಅವರಿಗೂ, ನಾನೆಲ್ಲರಿಗೂ ಇವತ್ತಿನ ನಮ್ಮ ಜಿಲ್ಲಾ ಅಧ್ಯಕ್ಷರು ಪತ್ರಿಕಾ ಸಂಘದ ಎಲ್ಲರಿಗೂ, ಕಾರ್ಯಂತ ಪತ್ರ ಸಂಘದ ಎಲ್ಲ ಸಮಸ್ತ ಸದಸ್ಯರು, ಪತ್ರಿಕಾ ಮಿತ್ರರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ನಮಸ್ಕಾರ. ಹಲವು ಒಂದು ದಶಕಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿದಂಥ ಸಾಕಷ್ಟು ವ್ಯಕ್ತಿಗಳಿಗೆ ಇವತ್ತು ಮಾನ್ಯತೆ ಇದ್ದಿದ್ದಿಲ್ಲ. ಇಲ್ಲಿ ಬೆಂಗಳೂರಂತಹ ಮಹಾನಗರದಲ್ಲಿ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ನಮ್ಮ ಕೆ ನಿಂಗಜ್ಜವರು ಹೋಗಿ ಈ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರ್ದು ಅಂತ ಹೇಳಿ ಪ್ರತಿ ಸರಿ ಅವರು ಅಧಿಕಾರ ಹಿಡಿದಾಗಿನಿಂದ ಹಿಡಿದು ಇವತ್ತಿನವರೆಗೂ ಈ ಭಾಗದ ಒಂದು ಸಾಧಕರನ್ನು ಗುರುತಿಸಿ ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತಿನ ದಿವಸ ನಮ್ಮ ನಾಗರಾಜ್ ಆಗಿರ್ಬೋದು, SM ಪಟೇಲರಾಗಿರ್ಬೋದು, ಇನ್ನೂರು ವ್ಯಕ್ತಿ ಒಟ್ಟು 3 ಪ್ರಶಸ್ತಿಗಳನ್ನು ನಮ್ಮ ಕೊಪ್ಪಳ ಜಿಲ್ಲೆಗೆ ಮತ್ತು ರಾಯಚೂರು ಜಿಲ್ಲೆಗೆ ತಕ್ಕೊಂಡಿದ್ದಾರೆ. ನಿಜಕ್ಕೂ ಅವರ ಒಂದು ಸೇವೆ ಅವಿಸ್ಮರಣೀಯ. ಯಾಕಂದರೆ ಇವತ್ತು ನಾವು ಗುರುತಿಸ್ಬೇಕಾಗ್ತದೆ. ಪತ್ರಿಕೆಯನ್ನೇ ನಂಬಿಕೊಂಡು ಅಂದರೆ ಸುಮಾರು 45 ವರ್ಷದಿಂದ ಸುವರ್ಣಗಿರಿ ಪತ್ರಿಕೆ ನಾವು ನೋಡ್ತಾ ಬಂದಿದ್ದೀವಿ. ಎಷ್ಟೋ ಬೀಳುಗಳ ಮಧ್ಯೆ ಅವರ ಅಣ್ಣವರಾಯಿತು, ಅವ್ರ ಕುಟುಂಬಸ್ಥಾತು, ನಿಜವಾಗ್ಲೂ ಅವರು ಶ್ರಮಿಸಿದ್ದಾರೆ. ಅಂತಹ ವ್ಯಕ್ತಿಗೆ ಒಂದು ಪತ್ರಿಕಾ ಒಂದು ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಇವತ್ತು ಕೆ ನಿಂಗಜ್ಜವರು ಒಂದು ಕೆ ನಿಂಗಜ್ಜವರು ಅಲ್ಲಿ ಒಂದು ಸರಿಯತ್ತಿ ಒಂದು ಪ್ರಶಸ್ತಿಗೆ ಒಂದು ಕಾರಣಭೂತರಾಗಿರೋದ್ರೆ ತಪ್ಪಾಗಬೇಕಿಲ್ಲ. ನಿಜಕ್ಕೂ ಅದೇ ರೀತಿ ಇನ್ನೂ ಎಷ್ಟೋ ಎಳೆಬರೆಯ ಕಾಯಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಲಿ. ಇನ್ನೂ ಹೆಚ್ಚು ಪ್ರಶಸ್ತಿ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗಲಿ ಅಂತ ಹೇಳ್ಬೋದು. ಆತ್ಮೀಯರೇ, ಭಾಳ ಸಂತೋಷ ಆಗ್ತಾಯಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಬಂದಾಗಿನಿಂದ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ನಿರ್ಣಯಗಳು, ಅವಕಾಶಗಳು ನಮ್ಮೆಲ್ಲರಿಗೂ ಸಿಗ್ತಾ ಇವೆ. ಆ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದಿಂದ, ಉತ್ತರ ಕರ್ನಾಟಕದಿಂದ ನನ್ನನ್ನು ಸರ್ಕಾರ ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ ನೇಮಕ ಮಾಡಿದ ನಂತರ ಇದು 2ನೇ ವರ್ಷದ ಕ್ಯಾಲೆಂಡರ್ ಪ್ರಶಸ್ತಿಗಳು ಪ್ರಕಟ ಆಗಿವೆ. ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಹಲವಾರು ಪ್ರಶಸ್ತಿಗಳು ಇಲ್ಲಿ ಬಂದಿವೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರತಿ ವರ್ಷ ಕ್ಯಾಲೆಂಡರ್ ಪ್ರಶಸ್ತಿಗಳು 30, ಜೊತೆಗೆ ವಿವಿಧ ಸಂಸ್ಥೆಗಳು ಸ್ಥಾಪನೆ ಮಾಡಿರ್ತಕ್ಕಂಥ ದತ್ತಿ ಪ್ರಶಸ್ತಿಗಳು ಕೊಡಮಾಡಲಾಗುತ್ತೆ. ಈ ವರ್ಷ ಅತ್ಯಂತ ಸಂತೋಷ ಆಗುತ್ತೆ. ಅಭಿಮಾನಿ ದತ್ತಿ ಪ್ರಶಸ್ತಿ ಅದು ಜಿಲ್ಲಾ ಮಟ್ಟದಲ್ಲಿ ಸತತವಾಗಿ ಪ್ರಕಟವಾಗುವಂಥ ದಿನಪತ್ರಿಕೆ, ಜೊತೆಗೆ ವಾರ್ತಾ ಇಲಾಖೆಯಲ್ಲಿ ಮಾನ್ಯತೆ ಇರಬೇಕು. ಅಂಥ ಪತ್ರಿಕೆಗೆ ಇಡುಗಂಟನ್ನು ಇಟ್ಟು ಅಭಿಮಾನಿ ಸಂಸ್ಥೆಯವರು ಪ್ರತಿ ವರ್ಷ ಒಂದು ಪತ್ರಿಕೆಗೆ ಪ್ರಶಸ್ತಿಯನ್ನು ಕೊಡಬೇಕು.
ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಆ ಪತ್ರಿಕೆಯ ಸಂಪಾದಕರನ್ನು ಕರೆದು ಅವರಿಗೆ ಹಾನರ್ ಮಾಡಬೇಕು, ಇನ್ನಷ್ಟು ಪತ್ರಿಕೋದ್ಯಮ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಆಗುತ್ತೆ ಅಂತೇಳಿ ನಿಧಿ ಸ್ಥಾಪನೆ ಮಾಡಿದೆ. ಅದರಂತೆ ಇತ್ತೀಚೆಗೆ ಜರುಗಿದ ಸಾಮಾನ್ಯ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಆಯಿಷಾ ಖಾನಂ ಸೇರಿದಂತೆ ಎಲ್ಲ 20 ಜನ ಸದಸ್ಯರು ಕೂತ್ಕೊಂಡು ಕರ್ನಾಟಕದಲ್ಲಿ ವಾರ್ಷಿಕ ಪ್ರಶಸ್ತಿ ಯಾರು ಅರ್ಹರಿರ್ತಾರೋ, ನಂತರ ವಿವಿಧ 5 ದತ್ತಿ ಪ್ರಶಸ್ತಿಗಳಿಗೆ ಸಾಮಾಜಿಕ ಶೋಷಣೆ ವಿರುದ್ಧ, ಅನ್ಯಾಯಗಳ ವಿರುದ್ಧ, ಸಂವಿಧಾನದ ಪರವಾಗಿರ್ತಕ್ಕಂಥ ಸುದ್ದಿಗಳನ್ನು ಯಾರು ಮಾಡ್ತಾರೋ ಅಂಥ ಲೇಖಕರಿಗೆ ನಾವು ದತ್ತಿ ಪ್ರಶಸ್ತಿ ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ವಾರ್ಷಿಕ ಪ್ರಶಸ್ತಿಗೆ ನಮ್ಮ ಉದಯವಾಣಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಕುಷ್ಟಗಿಯ ಮಂಜುನಾಥ್ ಮಹಾಲಿಂಗಪುರ ಅವರು ಈ ವರ್ಷ ಭಾಜನರಾಗಿದ್ದಾರೆ ವಾರ್ಷಿಕ ಪ್ರಶಸ್ತಿಗೆ. ಅದರಂತೆ 2 ದತ್ತಿ ಪ್ರಶಸ್ತಿಗಳು ನನ್ನವರಿಗೆ ದೊರಕಿರೋದು ಭಾಳ ನನಗೆ ಖುಷಿಯಾಗಿದೆ. ನಿಜವಾಗ್ಲೂ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆಯಿಷಾ ಖಾನಂ ಮೇಡಮ್ ಜೊತೆಗೆ ಎಲ್ಲ ನಿರ್ದೇಶಕರು, ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಅದೇ ಥರನಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇಂಥ ವ್ಯಕ್ತಿಗಳನ್ನು, ಮಹಾನ್ ವ್ಯಕ್ತಿಗಳ ಆಯ್ಕೆ ಮಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ, ನನ್ನನ್ನು ಸದಸ್ಯನೆ ಮಾಡಿರ್ತಕ್ಕಂಥ ಅವರಿಗೆ ಅಭಿನಂದನೆಗಳು. ಈಗ ಅಭಿಮಾನಿ ದತ್ತಿ ಪ್ರಶಸ್ತಿಯ ಹಾಗೆ ಸುವರ್ಣಗಿರಿ ಬಗ್ಗೆ ಕಳೆದ 48 ವರ್ಷಗಳಿಂದ ಸುವರ್ಣಗಿರಿ ಪತ್ರಿಕೆ ಪ್ರಕಟ ಆಗುತ್ತೆ. ಸುವರ್ಣಗಿರಿಗೆ ಅಂದರೆ ಬಂಗಾರದ ಒಂದು ಗಿರಿ ಅಥವಾ ಪರ್ವತ ಅಂತೇಳಿ ಕನಕಗಿರಿಯ ಶೇಖ್ ದೌಲತ್ ಸಾಹೇಬರು ದಿವಂಗತ, ಅವರು ಹಿರಿಯ ಪತ್ರಕರ್ತರು, ಅವರು ಸ್ಥಾಪನೆ ಮಾಡ್ತಾರೆ ಈ ಪತ್ರಿಕೆಯನ್ನು. ನಂತರದಲ್ಲಿ ಮಂತ್ಲಿ ಪತ್ರಿಕೆಯನ್ನು ಅದನ್ನು ದಿನಪತ್ರಿಕೆಯಾಗಿ ನಮ್ಮ ಸಹೋದರರು ಮತ್ತು ಹಿರಿಯರಾಗಿರ್ತಕ್ಕಂಥ SM ಪಟೇಲ್ ಅವರು, ಶೇಖ್ ಮೆಹಬೂಬ್ ಪಟೇಲ್ ಅವರು ಆ ಪತ್ರಿಕೆಯನ್ನು ವಾರ್ತಾ ಇಲಾಖೆ ಜೊತೆ ಜೋಡಿಸಿ ಅರಣ್ಯ ತಂದು ಅದನ್ನು ದಿನಪತ್ರಿಕೆ ಕನ್ವರ್ಟ್ ಮಾಡಿ ಸತತವಾಗಿ 48 ವರ್ಷಗಳ ಕಾಲ, ಸುಮಾರು 15 ವರ್ಷಗಳಿಂದ ಅದು ವಾರ್ತಾ ಇಲಾಖೆಯ ಮಾಧ್ಯಮ ಪಟ್ಟಿಯಲ್ಲಿದೆ. ನೋವು, ನಲಿವು, ನಷ್ಟ, ಕಷ್ಟ ಇವುಗಳ ಮಧ್ಯೆ ಆ ಪತ್ರಿಕೆ ನಡೆಸಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬಿಂಬಿಸಿ ಒಂದು ಗಮನವನ್ನು ಸೆಳೆದಿದ್ದಾರೆ. ಅಂಥ ಪತ್ರಿಕೆಗೆ ನಾವು ಕೊಡಿಸ್ಬೇಕಂತ ಹೇಳಿ ಮಾನ್ಯ ಎಲ್ಲ ಸದಸ್ಯರು ಮನವಿ ಮಾಡ್ಕೊಂಡಾಗ ಯುನಾನಿಮಸ್ ಆಗಿ ಕಮಿಟಿ ಎಲ್ಲ ಸದಸ್ಯರು ಸುವರ್ಣಗಿರಿ ಪತ್ರಿಕೆ ಕೊಡ್ರಿ ಅಂತೇಳಿ ಸಪೋರ್ಟ್ ಮಾಡಿದರು. ಆದ್ದರಿಂದ ಇವತ್ತು SM ಪಟೇಲ್ ಸಂಪಾದಕತ್ವದಲ್ಲಿ ಬರ್ತಕ್ಕಂಥ ಸುವರ್ಣಗಿರಿ ಅತ್ಯುತ್ತಮ ಪತ್ರಿಕೆಯಾಗಿದೆ. ವಾರ್ತಾ ಇಲಾಖೆ, ಮಾಧ್ಯಮ ಅಕಾಡೆಮಿ ಗುರುತಿಸಿದ ಪತ್ರಿಕೆಯಾಗಿದೆ. ಅವರಿಗೆ ಈ ವರ್ಷ ದತ್ತಿನಿಧಿ, ಅಭಿಮಾನಿ ದತ್ತಿನಿಧಿ ಪ್ರಶಸ್ತಿ ಬಂದಿದೆ. ಆಂದೋಲನ ದತ್ತಿನಿಧಿ ಪ್ರಶಸ್ತಿ ಬಂದಿದೆ, ಕ್ಷಮೆ ಇರಲಿ. ಜೊತೆಗೆ ನಮ್ಮ ಪ್ರಜಾ ಸಂದೇಶ ದತ್ತಿನಿಧಿಗೆ ಸಾಮಾಜಿಕ ಶೋಷಣೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಯಾರು ಪತ್ರಿಕೆ ನ್ಯೂಸ್ ಬರೀತಾರೋ ಅವ್ರಿಗೆ ಕೊಡಬೇಕಂತ ಬಂದಾಗ ರಾಜ್ಯದಲ್ಲಿ ಸುಮಾರು 48 ವರದಿಗಳು ಬಂದಿದ್ವು. ನಮ್ಮ ನಾಗರಾಜ್ ಅವರು ನಮ್ಮ ಒಂದು ಸಾಮಾಜಿಕ ಬಹಿಷ್ಕಾರ ನಂತರದ ಪರಿಣಾಮಗಳು ಅಂತ ಹೇಳಿ ಒಂದು ವರದಿ ಮಾಡಿದ್ರು. ಅತ್ಯಂತ ಅದ್ಭುತವಾದಂಥ ಮಾನವೀಯ ನೆಲೆಗಳು, ಸೆಲೆಗಳು ಇರ್ತಕ್ಕಂಥ ವರದಿ ಅದು. ಎಲ್ಲ ನಮ್ಮ ಕಮಿಟಿಯ ಸದಸ್ಯರು ಅದನ್ನು ಒಪ್ಪಿಕೊಂಡು ಕೂಡಲೇ ಯುನಾನಿಮಸ್ ಆಗಿ ಪ್ರಜಾ ಸಂದೇಶ ದತ್ತಿಗೆ ನಮ್ಮ ನಾಗರಾಜವರು ಆಯ್ಕೆ ಮಾಡಿದರು. ಆದ್ದರಿಂದ ನನಗೆ ಭಾಳ ಖುಷಿ ಇದೆ. ನನ್ನ ಮನೆಗೆ, ನನ್ನ ಸಹೋದರರಿಗೆ ಬಂದಷ್ಟು ಖುಷಿಯಾಗಿದೆ. ನಿಜವಾಗಿ ಹೇಳ್ಬೇಕಂದ್ರೆ ಈ ಎಲ್ಲ ಕಲ್ಯಾಣ ಕರ್ನಾಟಕದ ಪತ್ರಕರ್ತರಿಗೆ ಗುರುತು ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ನಮ್ಮ ಸಿಂಧನೂರಿನ ಚಂದ್ರಶೇಖರ್ ಬೆನ್ನೂರು ಆಗಿರ್ಬೋದು, ನಮ್ಮ ಯಾದಗಿರಿಯ ಪ್ರಭು ನಾಟಕರ್ ಆಗಿರ್ಬೋದು, ಕಲಬುರಗಿಯ MM ಪಾಟೀಲ್ ಆಗಿರ್ಬೋದು, ಜೊತೆಗೆ ನಮ್ಮ ಹೊಸಪೇಟೆಯ ಲಕ್ಷ್ಮಣ್, ಹೀಗೆ ಉತ್ತರ ಕನ್ನಡದ ಸುಮಾರು 12 ಜನರು ಈ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಇವತ್ತು ನಮ್ಮ ಕಿಸ್ಕಿಂದವಾಣಿ ಕಚೇರಿಯಲ್ಲಿ ಇವರನ್ನು ಸಾಧಕರನ್ನ ಕರೆದು ನಮ್ಮ ಗೆಳೆಯರ ಸಮ್ಮುಖದಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಆಗುತ್ತೆ. ಇನ್ನೂ ಉತ್ತಮ ವರದಿಗಳು ಬಂದು ಸಾಮಾಜಿಕ ಸಮಾಜದ ನೆಲೆಯಲ್ಲಿ ಅಂಬೇಡ್ಕರ್ ಕನಸನ್ನು ಇವರು ನೆನಸು ಮಾಡಲಿ ಅಂತೇಳಿ ನಾನು ಈ ಸಭೆ ಹೇಳ್ತೀನಿ.